ಮೊದಲನೆಯ ಪ್ರಶ್ನೆ. ಯಾವ ಹಣ್ಣು ಹಣ್ಣುಗಳ ರಾಣಿ ಎಂದು ಕರೆಯಲ್ಪಡುತ್ತದೆ? ಎ ಸೇಬು, ಬಿ ದ್ರಾಕ್ಷಿ, ಸಿ ಮ್ಯಾಂಗೋಸ್ಟೀನ್, ಡಿ ಮಾವು. ಉತ್ತರ ಸಿ ಮ್ಯಾಂಗೋಸ್ಟೀನ್. ಎರಡನೆಯ ಪ್ರಶ್ನೆ. ಯಾವ ಪ್ರಾಣಿಗೆ ಬೆವರು ಗ್ರಂಥಿಗಳು ಬಹಳ ಕಡಿಮೆ ಇರುವುದರಿಂದ ಅದು ಹೆಚ್ಚಾಗಿ ಕೆಸರಿನಲ್ಲಿ ಉರುಳುತ್ತದೆ? ಎ ಹಂದಿ, ಬಿ ಆನೆ, ಸಿ ಕುದುರೆ, ಡಿ ಜಿಂಕೆ. ಉತ್ತರ ಎ ಹಂದಿ. ಮೂರನೆಯ ಪ್ರಶ್ನೆ. ಭಾರತದ ಮೊದಲ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣ ಯಾವುದು? ಎ ಬೆಂಗಳೂರು, ಬಿ ಕೊಚ್ಚಿ, ಸಿ ಹೈದರಾಬಾದ್, ಡಿ ಚೆನ್ನೈ. ಉತ್ತರ ಬಿ ಕೊಚ್ಚಿ. ನಾಲ್ಕನೆಯ ಪ್ರಶ್ನೆ. ದೇಹದಲ್ಲಿ ವಿಟಮಿನ್ ಡಿ ಮುಖ್ಯವಾಗಿ ಹೇಗೆ ಉತ್ಪತ್ತಿಯಾಗುತ್ತದೆ? ಎ ಹಾಲು ಕುಡಿಯುವುದರಿಂದ, ಬಿ ಸೂರ್ಯನ ಬೆಳಕಿನಿಂದ, ಸಿ ಹಣ್ಣು ತಿನ್ನುವುದರಿಂದ, ಡಿ ನೀರು ಕುಡಿಯುವುದರಿಂದ. ಉತ್ತರ ಬಿ ಸೂರ್ಯನ ಬೆಳಕಿನಿಂದ. ಐದನೆಯ ಪ್ರಶ್ನೆ. ಮಾನವನ ದೇಹದಲ್ಲಿ ಅತಿ ಚಿಕ್ಕ ಮೂಳೆ ಯಾವುದು? ಎ ತೊಡೆಯ ಮೂಳೆ, ಬಿ ಸ್ಟೆಪ್ಸ್ ಮೂಳೆ, ಸಿ ಕೈ ಮೂಳೆ, ಡಿ ಕುತ್ತಿಗೆಯ ಮೂಳೆ. ಉತ್ತರ ಬಿ ಸ್ಟೆಪ್ಸ್ ಮೂಳೆ. ಆರನೆಯ ಪ್ರಶ್ನೆ. ಕರ್ನಾಟಕದ ಯಾವ ಸ್ಥಳವನ್ನು ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ? ಎ ಕೊಡಗು, ಬಿ ಮಡಿಕೇರಿ, ಸಿ ಆಗುಂಬೆ, ಡಿ ಚಿಕ್ಕಮಗಳೂರು. ಉತ್ತರ ಎ ಕೊಡಗು. ಏಳನೆಯ ಪ್ರಶ್ನೆ. ವಿಶ್ವದ ಅತಿ ದೊಡ್ಡ ಹವಳದ ದಿಬ್ಬ ಯಾವುದು? ಎ ಗ್ರೇಟ್ ಬ್ಯಾರಿಯರ್ ರೀಫ್, ಬಿ ಕೆಂಪು ಸಮುದ್ರ, ಸಿ ಮಾಲ್ಡೀವ್ಸ್, ಡಿ ಕ್ಯಾರಿಬಿಯನ್. ಎಂಟನೆಯ ಪ್ರಶ್ನೆ. ಯಾವ ಲೋಹವನ್ನು ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲಿ ಹೆಚ್ಚು ಬಳಸುತ್ತಾರೆ? ಎ ಕಬ್ಬಿಣ, ಬಿ ತಾಮ್ರ, ಸಿ ಸೀಸ, ಡಿ ಸತು. ಉತ್ತರ ಬಿ ತಾಮ್ರ. ಒಂಬತ್ತನೆಯ ಪ್ರಶ್ನೆ. ಯಾವ ಹಕ್ಕಿ ತನ್ನ ಮರಿಗಳನ್ನು ಸಾಕಲು ಬೇರೆ ಹಕ್ಕಿಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತದೆ? ಎ ಕಾಗೆ, ಬಿ ಕೋಗಿಲೆ, ಸಿ ನವಿಲು, ಡಿ ಗಿಳಿ. ಉತ್ತರ ಬಿ ಕೋಗಿಲೆ. ಹತ್ತನೆಯ ಪ್ರಶ್ನೆ. ಖರ್ಜೂರ ಹಣ್ಣು ಯಾವ ಪೋಷಕಾಂಶಕ್ಕೆ ಉತ್ತಮ ಮೂಲ? ಎ ಕ್ಯಾಲ್ಸಿಯಂ, ಬಿ ಕಬ್ಬಿಣಾಂಶ, ಸಿ ವಿಟಮಿನ್ ಸಿ, ಡಿ ಅಯೋಡಿನ್. ಉತ್ತರ ಬಿ ಕಬ್ಬಿಣಾಂಶ.